ಹೋಗೋರಂದೆ ಒಳಗೆ ಫೋನ್ ಹಲವಿಲ್ಲ ಇಲ್ಲೂ. ಸೊ ನೋಡ್ರಿ ಎಲ್ಲಿ ತಕ ಹಲವಿತ್ತು ಅಲ್ಲಿ ತಕ ನಿಮ್ಗೆ ತೋರಿಸೋದು ಪ್ರಯತ್ನನ ಮಾಡ್ತೀನಿ. ಮೊಬೈಲ್ ಇಡ್ಲಕ್ಕೂ ಇಷ್ಟು ಕರ್ದಿದ ನೋಡ್ರಿ ಇಲ್ಲೂ. ಮೊಬೈಲ್ ಇಡ್ಲಿಕ್ಕೆ ಲಾಕರಲ್ಲಿ ಇಡ್ಲಿಕ್ಕೆ 2 ತಾಸು ಮತ್ತು ದರ್ಶನ್ಗೆ 3-4 ತಾಸು ಬೇಕಂತೆ. ನೋಡೋಣ ದರ್ಶನ್ ಫೋನ್ ಆದರೂ ಇಡ್ತೆ ಹೊರಗೆ ಬಂದಮೇಲೆ ಹೇಳ್ತೀನಿ ಎಲ್ಲ. ಒಂದೊಂದು ಇಲ್ಲಿ ಹೋಗೋರಲ್ಲದೆ ಹುಡುಕ್ಲತ್ತದೆ. ನಮಸ್ಕಾರ ರೀ ನನ್ನ ಎಲ್ಲ ಫ್ರೆಂಡ್ರಿಗೆ. ನಾನು ನಿಮ್ಮ ಪ್ರೀತಿಯ ಮೀಟ್ ಸಂಚಾರಿ ಲೋಕೇಶ್ ಮಾತಾಡ್ತಿದ್ದೀನಿ. ಸೊ ನಾನು ಬೀದರಿಂದ 12 ಜ್ಯೋತಿರ್ಲಿಂಗ 4 ಧಾಮ್ ಯಾತ್ರಾ ಬೈಕಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಮಹಾಕಾಳೇಶ್ವರ ಉಜ್ಜೈನಲ್ಲಿ ಇದ್ದೀನಿ. ಸೊ ಉಜ್ಜೈನದ ಮಹಾಕಾಳೇಶ್ವರ ಆವರಣದಲ್ಲಿ ಒಂದು ನಮ್ಮ ಭಾರತ ಮಾತೆಯ ಒಂದು ಅದ್ಭುತವಾದ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಸೊ ಈ ಅದ್ಭುತವಾದ ಪ್ರತಿಮೆಗೆ ಒಂದು ದೊಡ್ಡ ದೊಡ್ಡ ನಮಸ್ಕಾರಗಳು. ಸೊ ಇದು ಏನು ಇಟ್ಟಿದ್ದಾರೆ ನಮಗೆ ಒಂದು ತುಂಬ ಖುಷಿ ಆಯಿತು ಇದನ್ನು ನೋಡಿ. ಸೊ ನಾವು ದರ್ಶನ ಮಾಡ್ಕೊಂಬಂದು ಮತ್ತೆ ನಿಮಗೆ ಫುಲ್ ಅಪ್ಡೇಟ್ನ ಕೊಡ್ತಾ ಇರ್ತೆ. ಸೊ ನನ್ನ ವಿಡಿಯೋನ ಪೂರ್ತಿ ಕಡೆ ತನಕ ನೋಡ್ತಾ ಇರಿ. ನಮಸ್ಕಾರ. ಎಷ್ಟು ಅದ್ಭುತವಾದ ಕಾಣತ್ತಲ್ಲ ಇದು ದೇವಸ್ಥಾನ. ಸೊ ನಾ ಹಿಂಗೆ ವಿಡಿಯೋ ಮಾಡ್ಕೊತೀನಿ ಹೋಗೋರಂದೆ ಒಳಗೆ ಫೋನ್ ಹಲವಿಲ್ಲ ಇಲ್ಲೂ. ಸೊ ನೋಡ್ರಿ ಎಲ್ಲಿ ತಕ ಹಲವಿತ್ತು ಅಲ್ಲಿ ತಕ ನಿಮ್ಗೆ ತೋರಿಸೋದು ಪ್ರಯತ್ನನ ಮಾಡ್ತೀನಿ. ಸೊ ಈ ಏನು ಗುಡಿಯನ್ನು ದರ್ಶನ ಮಾರ್ಗದಲ್ಲಿ ಹೊರಗಡೆ ನೋಡ್ರಿ ಎಷ್ಟು ಮೂರ್ತಿಗಳಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಶ್ರೀ ಸ್ವಾಮಿ ವಿಷ್ಣು ಅವರು, ನರಸಿಂಹ ಅವರು, ಹಾಗೆ ಇವರು ನಮ್ಮ ಬಾಸು ಬಜರಂಗ್ ಬಲಿ. ಸೊ ನಮಸ್ಕಾರ ಬಾಸು. ಒಳ್ಳೆ ಒಳ್ಳೆ ಮೂರ್ತಿಗಳನ್ನು ಕಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ ಯಾರು ಇವರು ರಾವಣ ಅನಿಸುತ್ತೆ. ವಿಷ್ಣು ಎದೆ ಮೇಲೆ ಕಾಲಿಟ್ಟು ತುಳಿತಾ ಮಾಡಿದ್ದಾರೆ. ತುಂಬ ಮೂರ್ತಿಗಳಿದೆ. ಅದು ಮ್ಯೂಸಿಯಂ ಅನ್ನಿಸ್ತದೆ. ಸೊ ನಾನು ದರ್ಶನ ಮಾಡ್ಕೊಂಡು ಬಂದ ಮೇಲೆ ನೋಡ್ತೀನಿ, ಯಾಕಂತಂದರೆ ಅದು ಮ್ಯೂಸಿಯಂ ಕಾಣುತ್ತೆ ನನಗೆ. ಆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನೋಡ್ತೀನಿ ಮ್ಯೂಸಿಯಮು. ಸೊ ಇವಾಗ ನದಿ ಪಕ್ಕದಲ್ಲೇ ಇದ್ದೀನಿ ನೋಡ್ರಿ. ತುಂಬ ದೊಡ್ಡದಿದೆ, ಹೇಳೋಕ್ಕೊಳಕ್ಕೆ ಆಗಲ್ಲ ಅಷ್ಟು ದೊಡ್ಡದಿದೆ. ಸೊ ವಿಡಿಯೋನು ದೊಡ್ಡದಾಗಿರುತ್ತೆ, ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸರಿಯಾಗಿ ನೋಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಯಾವುದೋ ದುರ್ಬಲ ದರ್ಶನ್ ಅಂತ ಹೇಳದ. ಸೊ ನೋಡ್ರಿ ಹೋಗಿ ಒಳಗೆ ಹೆಂಗೆ ಅದು. ಸೊ ಒಳಗಡೆ ಕೌಂಟ್ರ್ ಏನೇನದ ಅಂತ ಗೊತ್ತಿಲ್ಲ. ಸೊ ನೋಡ್ರಿ ಎಷ್ಟು ಏನಿಲ್ಲ. ಸೊ ಇದು आपका नहीं ಮೇಡಮ್, ಇದು 3D ಏನು 60 ಅಂತ ಒಂದು ಟೆಕ್ನಾಲಜಿ ಇದಲ್ಲ ರೀ. ಸೊ ಅದನ್ನ ನೋಡ್ರಿ ಅಂತೇಳಿ ಸೊ ಮೇಡಮ್ ಬಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳತ್ತೀನಿ. ಸೊ ಅದರೊಳಗೆ ಏನಂತಾರೆ ನೀವು ದೇವ್ರಾಗೇನು ತೀರ್ಥ ಸ್ನಾನ ಮಾಡಿಸ್ತಾರೆ ದೇವರಿಗೆ. ಸೊ ಅಭಿಷೇಕ ಅದು ಸೇಮ್ ನಿಮ್ಮ ಮೇಲೆ ಬಿದ್ದನಾಗ ಆಗ್ತದಂತ. ಸೊ ನೋಡ್ರಿ ಮೇಡಮ್ ಟಿಕೆಟ್ ಕೊಡ್ತಾ ಅಂದಾರ. ಸೊ ಇದು ಆಫೀಸ್ ಎಂಟ್ರೆನ್ಸ್ ಅದ ಒಳಗಡೆ. ಸೊ ದರ್ಶನ ಮುಗಿತಿಕಿನಿ 500 ಮೀಟರ್ಸ್ದಾಗ ಇರ್ತದೆ. ಸೊ ಎಲ್ಲರೂ ನೋಡ್ರಿ, ನಾ ಭೀ ಬಂದು ಹೇಳ್ತೇನೆ ನಿಮಗೆ ಹೆಂಗದ ಲೈಫ್ದಾಗ ಮೊದಲನೇ ಸಲ 6D 3D ಅಂಬೋದು ನಾ ನೋಡತ್ತೀನಿ. ಅನುಭವ ಹೆಂಗಿರ್ತದೆ ಗೊತ್ತಿಲ್ಲ, ನೋಡ್ರಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು. ನಮಸ್ಕಾರ ಎಲ್ಲರಿಗೆ. ಸೊ ನಾನು 3D 60 ಅನ್ನೋದೆಲ್ಲ ದರ್ಶನ ಇದನ್ನು ಫುಲ್ಲಾಗಿ ನೋಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಹಿಂದ್ಗಡೆ ಈ 3D 60 ಎಫೆಕ್ಟ್ಸ್ ಏನು ತೋರಿಸ್ತಾರಲ್ಲ ಎಷ್ಟು ಅದ್ಭುತವಾಗಿದೆ. ನನಗೇನು ಅನ್ನಿಸ್ತು ಗೊತ್ತಾ, ನಾನು ಸಾಕ್ಷಾತ್ ಶ್ರೀ ಮಹಾಕಾಳೇಶ್ವರ ಗರ್ಭಗುಡಿಯಲ್ಲಿ ಇದ್ದೀನಿ. ಸೊ ನನಗೆ ಹಾಗೆ ಮಹಸೂಸು ಅಂದರೆ ಅನುಭವ ಆಗಿತ್ತು. ಸೊ ತುಂಬ ಖುಷಿಯಾಯಿತು ನೋಡಿ. ನೀವು ಇಲ್ಲಿ ಮಹಾಕಾಳೇಶ್ವರಲ್ಲಿ ಬಂದಾಗ ದುರ್ಲಭ ದರ್ಶನ 3D 60 ದರ್ಶನ ಅಂತಿದೆ, ಅದನ್ನು ನೋಡೋದು ಮಾತ್ರ ಯಾವತ್ತೂ ಮರಿಬೇಡ್ರಿ. ಸೊ ಅವರು ಅಣ್ಣ ಇದ್ದರು, ಮೇಡಮ್ ಇದ್ದರು, ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ಹಾಗೆ 50 ರೂಪೀಸ್ ಡಿಸ್ಕೌಂಟಲ್ಲಿ ಕೊಟ್ಬಿಟ್ರು ನೋಡಿ ಅಂಥೇಳಿ. ಸೊ
ಮತ್ತೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನೀವು ಇಲ್ಲಿ ಬಂದರೆ ಮಹಾಕಾಳೇಶ್ವರಲ್ಲಿ ಇದನ್ನು 60 ದುರ್ಲಭ ದರ್ಶನನ ನೋಡಿದ್ರೆ ಮಾತ್ರ ಮರಿಬೇಡಿ. ಇಂಥ ಅದ್ಭುತವಾದ ಜಾಗ ಮತ್ತು ಅದ್ಭುತವಾದ ಎಫೆಕ್ಟ್ನ ಒಳಗೆ ತೋರಿಸ್ತಾರೆ. ಸೊ ಅದರ ಮೇಲೆ ಏನು ಜಲ್ ಹಾಕ್ತಾರಲ್ಲ ಅದು ನಿಮ್ಮ ಮೇಲೆ ಬಿದ್ದಂಗೆ ಆಗುತ್ತೆ. ಬಂದು ಎಲ್ಲ ಮಹಾದೇವನ ಕೃಪಾ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಮುಂದ್ಗಡೆ ನೋಡ್ತಾ ಇರಿ. ಸೊ ಇದೇ ನೋಡ್ರಿ 3D ದುರ್ಲಭ ದರ್ಶನ ಅಂಥೇಳಿ. ಸೊ ಇನ್ನೊಂದಿಲ್ಲಿ ಮ್ಯೂಸಿಯಮ್ ಅದ ಅಂತ ಹೇಳ್ಯಾರ. ಸೊ ಆ ಮ್ಯೂಸಿಯಮ್ ನೋಡೋಕೆ ಅಂಥೇಳಿ ಹೋಗೋರದ್ದೆ ಹುಡುಕ್ಲತ್ತಿದೆ, ನನಗೆ ಸಿಗಲ್ಲ ಹೊಂಟದ, ಅದು ಎಲ್ಲದ ನೋಡಬೇಕು. ಸೊ ಇಲ್ಲಿ ಗುಡಿ ಏನು ಆವರಣ ಅದ ನೋಡ್ರಿ, ಗರ್ಭಗುಡಿ ಏನು ದೇವಸ್ಥಾನ ಅದಲ್ಲ ಮಹಾಕಾಳೇಶ್ವರ, ಅದರ ಆವರಣದಲ್ಲಿ ಇಷ್ಟು ಅದ್ಭುತವಾದ ಎಲ್ಲ ಕಟ್ಟಡನ ಮಾಡ್ಯಾರ. ನಿಮಗೆ ಮಿಸ್ ಮಾಡ್ಬೇಕನ್ಸಲ್ಲ, ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡ್ರಿ. ಸೊ ಅಲ್ಲಿ ಶಿವನ ಮೂರ್ತಿ ಇದೆ, ಅಲ್ಲಿ ಶಿವನ ಹಾಗೂ ಕೃಷ್ಣ, ವಾಸುದೇವ, ಬ್ರಹ್ಮ ಎಲ್ಲರಿದ್ದಾರೆ. ಅವರು ಅಭಿಷೇಕ ಮಾಡುತ್ತಿರುವ ನೀರು ಎಲ್ಲವನ್ನು ಇಲ್ಲಿ ಅದ್ಭುತವಾಗಿ ಪರಿಚಯನ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾಗಂತೂ ಬೋರ್ ಅಂತೂ ಆಗಲ್ಲ ಮನುಷ್ಯನಿಗೆ, ಇಂಥ ಅದ್ಭುತವಾಗಿದೆ. ನಾನು ನೋಡಿದ್ರಲ್ಲ ಅದು 6D ಏನೋ 3D ಅನ್ನೋದು ಇದು ನೋಡಿದಲ್ಲ ವೀಡಿಯೋ, ಅದು ಅಂತೂ ನೋಡಿದ್ರೆ ಭಯಾನಕ್ಕಾಗಿರುತ್ತೆ. ಮಿಸ್ ಮಾಡೋಕೆ ಹೋಗ್ಕೋಬೇಡಿ, ತೋರಿಸ್ತೀನಿ ಎಲ್ಲವನ್ನು. ಅಣ್ಣ ಹತ್ರ ಅದ ಅಂತಂದ್ರು, ಭಾಳ ಅಣ್ಣ ಹತ್ರನೇ ಅಂದರು, ಇಲ್ಲೇ ಅದಂತಂದರು. ಸೊ ತಿರುಗಿಸಿ 3 ಕಿಲೋಮೀಟರ್ ತಿರುಗಿಸಿದ್ರು. ಮ್ಯೂಸಿಯಂ ಬರ್ಲಕ್ಕೆ ಇನ್ನೂ ತಡನೇ. ಎಲ್ಲಿ ಬರ್ತದ ಮ್ಯೂಸಿಯಮು? ನಮಸ್ಕಾರ. ನೋಡ್ಬೋದು ತ್ರಿವೇಣಿ ಮ್ಯೂಸಿಯಂ ಏನಿದೆಯಲ್ಲ, ಸನಾತನಕ ಪೆಹಚಾನ್ ಅಂಥೇಳಿ, ಇದರೊಳಗೆ ಹೋಗಿ ನೋಡ್ಕೊಂಡು ಬಂದೀನಿ. ಸೊ ಇದ್ರೊಳಗಡೆ ಮೂರ್ತಿಗಳು ಇಟ್ಟರಲ್ಲ ದೇವ್ರದ್ದು, ಸೊ ಸುಮಾರು 19th ಸೆಂಚುರಿ, 20th ಸೆಂಚುರಿ ಮತ್ತು 25th ಸೆಂಚುರಿ, ಅವಾಗಿಂದ ಸೆಂಚುರಿ 5th ಅಂದರೆ 5ನೇ ಸೆಂಚುರಿವರೆಗೆ, ಶತವಿವರೆಗೆ ಇದೆ ಇದರೊಳಗೆ ಮೂರ್ತಿಗಳು. ಇಂಥ ಅದ್ಭುತವಾದ ಪ್ರತಿಭೆ ಮತ್ತು ಮೂರ್ತಿಗಳು ಇಟ್ಟಿದ್ದಾರೆ. ಸೊ ಒಳಗಡೆ ಹೋದರೆ ಹೊರಗಡೆ ಬರಬೇಕಂತೂ ಮನಸ್ಸಂತೂ ಆಗಲ್ಲ. ಸೊ ಅಷ್ಟು ಅದ್ಭುತವಾಗಿದ್ದಾರೆ. ನೀವು ಯಾವಾಗಾರ ಮಹಾಕಾಳೇಶ್ವರ ಉಜ್ಜಯಿನಿಗೆ ಬಂದಾಗ ತ್ರಿವೇಣಿ ಮ್ಯೂಸಿಯಂ ಅಂತ ಇದೆಯಲ್ಲ, ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಅವ್ರ ಅಣ್ಣ ಓದ್ಲಕ್ಕೆ ಅಂಥೇಳಿ ಇದಂದ್ರೆ ಕಲ್ಲು ಏವ ಪರತ್ನಂ ಸಂಗ್ರಹಾಲಯ ತ್ರಿವೇಣಿ ಸನಾತನಕ ಸಮಕಾಲ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೆ ಮುಂದಿನ ಅಪ್ಡೇಟ್ನ ನೋಡ್ತಾ ಇರ್ರಿ. ನಮಸ್ಕಾರಗಳು. ಮೊಬೈಲ್ ಇಡ್ಲಕ್ಕೂ ಇಷ್ಟು ಗರ್ದಿ ಅದ ನೋಡ್ರಿ. ಇನ್ನು ಮೊಬೈಲ್ ಇಡ್ಲಿಕ್ಕೆ, ಲಾಕರಲ್ಲಿ ಇಡ್ಲಿಕ್ಕೆ 2 ತಾಸು ಮತ್ತು ದರ್ಶನಕ್ಕೆ 3-4 ತಾಸು ಬೇಕಂತೆ. ನೋಡೋಣ, ದರ್ಶನ್ ಫೋನ್ ಆದರೂ ಇಡ್ತೆ, ಹೊರಗೆ ಬಂದಮೇಲೆ ಹೇಳ್ತೀನಿ ಎಲ್ಲ. ಸೊ ನಾವು ಫೈನಲಿ ದರ್ಶನ ಮಾಡ್ಕೊಂಡು ಶ್ರೀ ಮಹಾಕಾಳೇಶ್ವರ ಭಸ್ಮ ರಾಜ ಅಂತಾರಲ್ಲ, ಭಸ್ಮದ ರಾಜ ಅಂತೇಳಿ, ಸೊ ಅವ್ರು ದರ್ಶನ ಮಾಡ್ಕೊಂಡು ಬಂದಿದ್ದೆವು. ಸೊ ನೀವು ಹಿಂದೆ ಗುಡಿ ಕಾಣುತ್ತದ, ದರ್ಶನ ಏನದ ಮಾಡ್ಕೋಬೋದು. ಸೊ ದೇವಸ್ಥಾನದ ದರ್ಶನ ಮಾಡ್ಕೊಂಡಿದ್ದೆವು. ನಮಸ್ಕಾರ ಎಲ್ಲರಿಗೂ. ಸೊ ನಾವು ಈಗ ಮಹಾಕಾಳೇಶ್ವರ ಶ್ರೀ ಇವ್ರದ್ದೇನದಲ್ಲ ಭಸ್ಮ ರಾಜ ಅಂಥೇಳಿ ಮಹಾಕಾಳೇಶ್ವರ ಅಂತ ಕರೀತಾರಲ್ಲ ಉಜ್ಜಯಿನಲ್ಲಿ. ಸೊ ದರ್ಶನ ಮಾಡ್ಕೊಂಡಿದ್ದೀನಿ. ಸುಮಾರು ದರ್ಶನಕ್ಕೆ 1.5 hour 2 hour ಹತ್ತಿತು. 2 hour ಹತ್ತಿದ್ಮೇಲೆ ದರ್ಶನ ನನ್ನ ಮುಗೀತು. ಸೊ ಇಷ್ಟು ಖುಷಿ ಅನ್ನಿಸ್ತು ನೆಮ್ಮದಿಗೆ. ನನ್ನ ಇದು 7ನೇ ಜ್ಯೋತಿರ್ಲಿಂಗ ಹಾಗೂ 1 ಧಾಮ ಇವತ್ತಿಗೆ ಮುಕ್ತಾಯವಾಗಿದೆ. ಸೊ ದೇವರಿಗೆ ಎಲ್ಲ ಚಲೋ ಅಂತ ಕೇಳ್ಕೊಂಬಾರಿ. ಸೊ ನಮ್ಮ ಕರ್ನಾಟಕದಲ್ಲಿ ನನಗೆ ಆಗಲಿ, ನನಗೆ ಸಪೋರ್ಟ್ ಮಾಡೋಂಥ ಜನಗೆ, ನನಗೆ, ನಮ್ಮ ಫ್ಯಾಮಿಲಿಗೆ, ಎಲ್ಲರಿಗೂ ನನ್ನ ದೇವ್ರ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ, ಹರ ಹರ ಮಹಾದೇವ್, ಜೈ ಶ್ರೀರಾಮ್.